ನಾನು ಮನ್ಸಲ್ಲಿ ಒಂದು 4ರಿಂದ 5 ಪ್ರಶ್ನೆ ಇಟ್ಕೊಂಡ್ ಬಂದಿದ್ದೆ. ಒಳಗಡೆ ಹೋಗಿದ ತಕ್ಷಣ ಒನ್ ಬೈ ಒನ್ ಹೇಳ್ತಾ ಹೋದ್ರು. ನನ್ಗೆ ಮೊದಲನೇದು ಅವ್ರು ಹೇಳ್ದಾಗ್ಲೇನೆ ನನ್ಗೆ ಇವ್ರಿಗೆ ಹಿಂಗ್ ಗೊತ್ತಾಯ್ತು ಅನ್ನೋ ತರ ಫೀಲ್ ಆಗ್ತಿತ್ತು. ಬಟ್ ಗುರುಗಳಿಗೆ ಅದು ಗೊತ್ತಾಗಿತ್ತು. ಕಳಶದಲ್ಲಿ ದೇವರು ಅದನ್ನ ಅರ್ಶನದ ಮೇಲೆ ಬರೆದು ಅವ್ರಿಗೆ ಅರ್ಥ ಮಾಡ್ಸಿರುತ್ತೆ. ಸೊ ನಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನೀಟಾಗಿ ಹೇಳಿದ್ದಾರೆ. ನಾವು ಹೋಗಿ ಅಲ್ಲಿ ಪ್ರಶ್ನೆ ಕೇಳಕ್ ನಿಂತ್ಕೊಂಡ್ಮೇಲೆ ಅವ್ರು ನಮ್ಮನ್ನೇನು ಕೇಳೋದಿಲ್ಲ, ನೀವೇನ್ ಎಲ್ಲಿನವ್ರು ಏನು ಅಂತ ಏನು ಕೇಳೋದಿಲ್ಲ. ಅವ್ರು ಏನ್ ನಾವ್ ಹೋಗಿ ನಿಂತಿದ ತಕ್ಷಣ ನಮ್ಮ ಮನ್ಸಲ್ಲಿ ಏನ್ ಪ್ರಶ್ನೆ ಇರ್ತೋ ಅದನ್ನೇ ಡೈರೆಕ್ಟ್ ಆಗಿ ಹೇಳ್ತಾರೆ. ನನ್ಗೆ ಅವ್ರು ಹೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ತನ್ನಷ್ಟು ತಾನೇ ನೀರ್ ಬಂದ್ಬಿಡ್ತು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಎಲ್ರಿಗೂ ನಮಸ್ತೆ. ಇವತ್ತು ನಾನು ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇದ್ದೀನಿ. ಇದು ನಾನು 3ನೇ ಸಲ ಬಂದಿರೋದು. ಈ ದೇವಸ್ಥಾನದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಏನಂದ್ರೆ ಎಲ್ರು ಹೇಳ್ತಾರೆ ಮೂಢನಂಬಿಕೆ, ದೇವರೆಲ್ಲ ಇಲ್ಲ, ಹಾಗೆ ಹೇಗೆ ಅಂತ. ಬಟ್ ನೀವು ಇಲ್ಲಿ ಒಂದು ಸಲ ಬಂದ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಉದಾಹರಣೆ ನಾನೇನೆ. ಯಾಕಂದ್ರೆ ನಾನು ಮೊದಲನೇ ಸಲ ಇದೇ ತರನೇ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲೆಲ್ಲ ನೋಡ್ಕೊಂಡು ನಾನು ಯಾಕೆ ಒಂದ್ಸಲ ನೋಡ್ಬಾರ್ದು ಈ ದೇವ್ರನ್ನ ಅಂತ ಅನ್ಕೊಂಡ್ ಬಂದಿದ್ದು. ಸೊ ಮೊದಲನೇ ದಿನ ಬಂದಾಗ್ಲೇನೆ ನನ್ನ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡ್ ಬಂದಿದ್ದೆ. ನಾನು ಒಳಗೆ ಹೋಗೋದಕ್ಕಿಂತ ಮುಂಚೆನೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ನಾನು ಯಾರಿಗೂ ಹೇಳಿಲ್ಲ, ಒಳಗಡೆ ಇರೋರ್ಗೂ ಗೊತ್ತಿಲ್ಲ. ಸೊ ಗುರುಗಳು ನಾನು ಒಳಗಡೆ ಹೋಗಿದ ತಕ್ಷಣನೇ ನನ್ನ ಮನಸ್ಸಲ್ಲಿ ಏನೇನಿದೆ ನಾನೇನು ಬಾಯಿ ಬಿಟ್ಟು ಏನು ಹೇಳಿಲ್ಲ, ಅವ್ರಾಗ ಅವ್ರೇನೆ ಎಲ್ಲಾನು ಹೇಳಿದ್ರು. ನನ್ನ ಮನಸ್ಸಲ್ಲಿ ಒಂದು 4ರಿಂದ 5 ಪ್ರಶ್ನೆ ಇತ್ತು. 5 ಪ್ರಶ್ನೆಗೂ ಸಹ ಅವರು ನಾನೇನ್ ಅನ್ಕೊಂಡಿದೀನಿ ಅನ್ನೋದು ಹೇಳಿದ್ರು. ಸೊ ಏನ್ ಮಾಡ್ಬೇಕು ಅನ್ನೋದು ಹೇಳಿದ್ರು. ಕಾಣಿಕೆ ಕಟ್ಟಕ್ಕೆ ಹೇಳಿದ್ರು. ಇದು ಸೇರಿ ನಾನು 3ನೇ ಸಲ ಬರ್ತಿರೋದು. ಸೆಕೆಂಡ್ ಟೈಮ್ ಬಂದಾಗ ಒಂದಷ್ಟು ಪ್ರಶ್ನೆ ಇಟ್ಕೊಂಡ್ ಬಂದಿದೆ, ಆದ್ರೂ ಕೂಡ ಅದೇ ತರನೇ ಇತ್ತು. ಸೊ ಹಿಂಗಾಗಿ ನಾನು ಫಸ್ಟ್ ಸಲ ಬಂದಾಗಲೇ ತುಂಬಾ ನಂಬಿದೆ ಈ ದೇವ್ರನ್ನ. ಸೊ ಇವತ್ತು ಕಾಣಿಕೆ ತಗೊಂಡ್ ಬಂದ್ವಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನೀವು ಉತ್ಸವಗಳನ್ನ ಜಾತ್ರೆಯಲ್ಲಿ ಅಷ್ಟೇ ನೋಡಿರ್ತೀರಾ. ಬಟ್ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ, ಪ್ರತಿ ಹುಣ್ಣಿಮೆಗೂ ಪ್ರತಿ ಅಮಾವಾಸ್ಯೆಗೂ ನೀವು ಇಲ್ಲಿ ಉತ್ಸವ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಫಸ್ಟ್ ಹುಣ್ಣಿಮೆ ನಾನು ಇಲ್ಲಿ ಬಂದಿರೋದು. ಬೆಳಿಗ್ಗೆ ಬಂದೆ, ಇಷ್ಟೊತ್ತವರೆಗೂ ತುಂಬಾನೇ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ತುಂಬಾ ತರ ಆರತಿ ಎಲ್ಲ ಮಾಡಿದ್ರು, ತುಂಬಾನೇ ಖುಷಿ ಆಯ್ತು. ಈ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ. ಆಮೇಲೆ ಇಲ್ಲಿ ಬಂದು ಹೋದಾಗಿಂದ ನಮ್ಮ ಮನೇಲಿ ಸ್ವಲ್ಪ ಚೇಂಜಸ್ ಕೂಡ ಆಗಿದೆ. ನಾನು ಅದನ್ನ ಸುಳ್ಳು ಹೇಳ್ಬಾರ್ದು, ನಿಜವಾಗ್ಲೂ ಚೇಂಜಸ್ ಆಗಿದೆ. ಸೊ ಈ ಮೂಲಕ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಒಂದ್ಸಲ ಬಂದು ನೋಡಿ. ಅವಾಗ ನಿಮ್ಗೆನೆ ಒಂದು ಪಾಸಿಟಿವ್ ಎನರ್ಜಿ ಇದೆಯಾ ಅಥವಾ ದೇವ್ರು ಎಷ್ಟು ಪವರ್ಫುಲ್ ಅನ್ನೋದು ಗೊತ್ತಾಗುತ್ತೆ. ನಾವು ಹೊಸಕೋಟೆಯಿಂದ ಬರ್ತಾ ಇರೋದು. ನನ್ನ ಹೆಸರು ಶೀಲಾ ಅಂತ ಹೇಳಿ. ನಾವಿದು 2ನೇ ಸತಿ ಬರ್ತಾ ಇದ್ದೀವಿ. ನಾವು ಹೋಗಿ ಅಲ್ಲಿ ಪ್ರಶ್ನೆ ಕೇಳಕ್ಕೆ ನಿಂತ್ಕೊಂಡ್ಮೇಲೆ ಅವ್ರು ನಮ್ಮನ್ನೇನು ಕೇಳೋದಿಲ್ಲ, ನೀವೇನು ಎಲ್ಲಿನವರು ಏನು ಅಂತ ಏನು ಕೇಳೋದಿಲ್ಲ. ಅವ್ರು ಏನು ನಾವು ಹೋಗಿ ನಿಂತಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇರ್ತೋ ಅದನ್ನೇ ಡೈರೆಕ್ಟಾಗಿ ಹೇಳ್ತಾರೆ. ನನಗೆ ಅವರು ಹೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ತನ್ನಷ್ಟು ತಾನೇ ನೀರು ಬಂದ್ಬಿಡ್ತು. ನಾನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ರೇ ಇದು ಇಷ್ಟು ಅಕ್ಯುರೇಟಾಗಿ ಹೇಳ್ತಾ ಇದಾರಲ್ಲ ಅಂತ ಆಶ್ಚರ್ಯನೂ ಆಯಿತು, ಅದ್ರ ಜೊತೆ ಖುಷಿನೂ ಆಯಿತು. ಸತ್ಯ ಇಲ್ಲದೆ ಯಾರೂ ಇಲ್ಲಿ ಬರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ದೇವ್ರು ನಂಬಿದ್ರೆ ಎಲ್ಲ ಕಡೆ ಸತ್ಯ ಇದೆ. ನಾನು ನಮ್ಮ ಮನೆ ಕಡೆ ಸ್ವಲ್ಪ ಸಮಸ್ಯೆ ಇತ್ತು, ಮತ್ತು ತವ್ರ ಮನೆ ಕಡೆ ಸ್ವಲ್ಪ ಕಷ್ಟ ಇತ್ತು.
ಅದೆಲ್ಲ ಸ್ವಲ್ಪ ಸರಿ ಮಾಡ್ಕೊಡಕ್ಕೆ ಹೇಳಿದೆ. ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಮ್ಮನವ್ರಿಗೆ ಮಡ್ಲಕ್ಕಿ ತುಂಬಿಸಿದ್ರೆ ಆಗುತ್ತೆ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಇನ್ನು ಒಂದು ಹಬ್ಬದ ಥರನೇ ಕಾಣಿಸ್ತಾ ಇದೆ ಇಲ್ಲಿ. ಗುರುಗಳ ಬಗ್ಗೆ ಏನು ಹೇಳ್ಬೇಕಂದ್ರೆ ಅವ್ರು ಅದು ಹೆಂಗೆ ಹೇಳ್ತಾರಂತ ನಿಜವಾಗ್ಲೂ ಗೊತ್ತಿಲ್ಲ. ಪ್ರತಿಯೊಂದು ವಿಚಾರನೂ ಅವ್ರ ಮನಸ್ಸಲ್ಲಿ, ಇವಾಗ ನಮ್ಮಿಂದ ಯಾರು ಬರ್ತಾರೋ ಅವ್ರು ಅಷ್ಟು ಕರೆಕ್ಟಾಗಿ ಅವ್ರ ಹಿಂದೆ ಬಂದವ್ರಿಗೂ ಅದನ್ನೇ ಹೇಳ್ತಾರೆ. ಯಾರು ಅಷ್ಟೇ ಪ್ರಿಪೇರ್ ಆಗಿ ಏನು ಹೇಳೋಕ್ಕಾಗಲ್ಲ ಇಲ್ಲಿ. ನಮ್ಮ ಹಿಂದೆನೇ ಅವ್ರು ಇರ್ತಾರೆ, ಅವ್ರಿಗೂ ಕರೆಕ್ಟಾಗಿ ಅವ್ರಿಗೆ ಏನು ಹೇಳ್ಬೇಕು ಅದನ್ನೇ ಹೇಳ್ತಾರೆ. ನಮ್ಮ ಮನಸ್ಸಲ್ಲಿ ಏನಿರ್ತೋ ಅದನ್ನೇ ಹೇಳ್ತಾರೆ ಅವರು. ಬೇರೆ ಯಾರಿಗೂ ಏನು ಬೇರೆ ಹೇಳೋದೇ ಇಲ್ಲ ಅವರು. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು. ನಾನು ಮನ್ಸಲ್ಲಿ ಒಂದು 4 ರಿಂದ 5 ಪ್ರಶ್ನೆ ಇಟ್ಕೊಂಡು ಬಂದಿದ್ದೆ. ಸೊ ನಾನು ಅಂದ್ರೆ ಅದನ್ನ ಹೇಳ್ಬೋದು ಬೇಡವೋ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅದು ಪರ್ಸನಲ್ ಏನೋ ಇರುತ್ತೆ. ಸೊ 4 ರಿಂದ 5 ಇರೋದನ್ನು ಒಳಗಡೆ ಹೋಗಿದ ತಕ್ಷಣ ಒನ್ ಬೈ ಒನ್ ಹೇಳ್ತಾ ಹೋದ್ರು. ನನ್ಗೆ ಮೊದಲನೇದು ಅವ್ರು ಹೇಳ್ದಾಗ್ಲೇನೆ ನನ್ಗೆ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋ ತರ ಫೀಲ್ ಆಗ್ತಿತ್ತು. ಆಮೇಲೆ ಅನ್ಸ್ತಿತ್ತು ಏನಿರ್ಬೋದು, ಹೆಂಗ್ ಗೊತ್ತಾಗುತ್ತೆ ಇವ್ರಿಗೆಲ್ಲ ಅಂತ. ಬಟ್ ನಿಜ, ನಾನಂತೂ ಯಾರಿಗೂ ಹೇಳಿರ್ಲಿಲ್ಲ ನಾನೇನ್ ಅನ್ಕೊಂಡಿದ್ದೆ ಅಂತ. ಬಟ್ ಗುರುಗಳಿಗೆ ಅದು ಗೊತ್ತಾಗಿತ್ತು. ಕಳಶದಲ್ಲಿ ದೇವರು ಅದನ್ನ ಅರ್ಶನದ ಮೇಲೆ ಬರೆದು ಅವ್ರಿಗೆ ಅರ್ಥ ಮಾಡ್ಸಿರುತ್ತೆ. ಸೊ ನಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನೀಟಾಗಿ ಹೇಳಿದ್ದಾರೆ. ಸೊ ತುಂಬಾನೇ ಖುಷಿ ಆಯ್ತು ನಂಗೆ. ನಿಜವಾಗ್ಲೂ ಆಕ್ಚುಲಿ ನಾನು ಸ್ವಲ್ಪ ಹಂಗೆ ಇದ್ದಿದ್ದು, ದೇವ್ರನ್ನೆಲ್ಲ ನಂಬಲ್ಲ ಹಂಗೆ ಹಿಂಗೆ ಅಂತ. ಬಟ್ ದೇವ್ರನ್ನ ನಂಬ್ತೀನಿ. ದೇವ್ರು ಈ ತರ ಮೈ ಮೇಲೆ ಬರುತ್ತೆ ಅಥವಾ ಏನೋ ಇದ್ ಮಾಡುತ್ತೆ ಅನ್ನೋದನ್ನ ನಂಬ್ತಿರ್ಲಿಲ್ಲ. ಬಟ್ ಎಲ್ಲೋ ತುಂಬಾ ಎಲ್ಲಾ ಕಡೆ ಈ ತರ ನಡೆಯುತ್ತೆ, ಬಟ್ ಎಲ್ಲಾ ಕಡೆನೂ ನಿಜಾನೂ ಇರಲ್ಲ. ಬಟ್ ಇಲ್ಲಿ ಬಂದಾಗಿಂದ ನನ್ಗೆ ನಮ್ಮ ಮನ್ಸಲ್ಲಿ ಇರೋದು ಹೇಳಿದ್ಮೇಲೆ ಅದು ನಮ್ಗೆ ನಿಜನೇ ಅಂತ ಅನಿಸ್ತು. ಸೊ ವಿದ್ಯಾ ಚೌಡೇಶ್ವರಿ ಅಮ್ಮನವರು ನಿಜವಾಗ್ಲೂ ಇಲ್ಲಿದ್ದಾರೆ. ಅವ್ರಿಗೆಲ್ಲ ಗೊತ್ತಾಗುತ್ತೆ ನಮ್ಮ ಮನ್ಸಲ್ಲಿ ಇರೋದು. ಸೊ ಒಳ್ಳೇದನ್ನೇ ಮಾಡುತ್ತೆ. ನಾವು ಒಳ್ಳೆ ಭಕ್ತಿಯಿಂದ ಕೇಳ್ಕೊಂಡ್ರೆ ಒಳ್ಳೇದಾಗುತ್ತೆ. ಬರೋಂತ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಕಷ್ಟಗಳೇ ಏನೇ ಇರ್ಲಿ ಅದನ್ನ ನೀವು ಇಲ್ಲಿ ಬಂದು ಮನ್ಸಲ್ಲಿ ಅಮ್ಮನವ್ರ ಹತ್ರ ಹೇಳಿ, ನಿಮ್ಗೂ ಪರಿಹಾರ ಸಿಗುತ್ತೆ. ಸೊ ಆ ಪರಿಹಾರದಿಂದ ನಿಮ್ಮನೆಗೂ ಸಹ ಒಳ್ಳೇದಾಗುತ್ತೆ. ಸೊ ಬನ್ನಿ, ಒಂದ್ಸಲ ಆದ್ರೂ ಬಂದು ನೋಡಿ. ಅದೇ ನಾವು ಪ್ರಶ್ನೆ ಕೇಳಕ್ಕೆ ಅಂತ ಬಂದಿದ್ದೀವಿ. ನಾವು ಈ ಥರ ಯಾರು ಇವರು ಹೇಳಿ ಮಾಡಿ ಎಲ್ಲ ಕೇಳ್ಕೊಂಡು ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ಅಂತಂದ್ಬಿಟ್ಟು ನಾವು 4 ಜನ ಹೇಳಿ ನೋಡಿ ಬಂದ್ವಿ. ಗುರುಗಳ ಪ್ರಶ್ನೆ ನಾವೇನು ಹೇಳೋದಕ್ಕೆ ಮುಂಚೆನೆ ಅವರೇ ಎಲ್ಲ ಕೇಳ್ತಾರೆ, ಅವರೇ ಎಲ್ಲ ಹೇಳ್ಬಿಡ್ತಾರೆ. ಮತ್ತೆ ಇನ್ನು ನಾವು ಕೇಳಕ್ಕಿದ್ರೆ ಬೇಕಾದ್ರೆ ಕೇಳ್ಬೋದು. ಪರವಾಗಿಲ್ಲ, ತುಂಬ ಒಳ್ಳೆಯ ಒಂದು ಆರೋಗ್ಯದ ವಿಷಯದಾಗ್ಲಿ ಅಥವಾ ಹಣಕಾಸಿನ ವಿಚಾರ ಯಾವುದೇ ವಿಚಾರ ಇದ್ರು ಎಲ್ಲಾನು ಮಡ್ಲಕ್ಕಿ ಕೊಡಿ ಮತ್ತೆ ಇದು 5 ರೂಪಾಯಿ 10 ರೂಪಾಯಿ ಮುರುಕು ಕಟ್ಟಿ ಅಂತ ಹೇಳ್ತಾರೆ, ಬೇರೆ ಇನ್ನೇನು ಕೇಳಲ್ಲ. ಪರವಾಗಿಲ್ಲ, ಬಂದೆ ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಅಷ್ಟೊಂದು ಜನ ಬರ್ತಾ ಇದ್ದಾರೆ. ಅಮಾವಾಸ್ಯೆ ಹುಣ್ಣಿಮೆಗೆ ಸ್ಪೆಷಲ್ ಇರುತ್ತೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಉತ್ಸವ ಇತ್ತು. ಇವತ್ತು ಅಮಾವಾಸ್ಯೆಗೆ ಮತ್ತೆ ಇದು ಅದು ಯಾರೋ ಇದು ಚೆನ್ನೈನವ್ರು ಯಾರೋ ಎಷ್ಟೋ 6 ಕೋಟಿನೇನೋ ಕೊಟ್ಬಿಟ್ಟು ಏನೋ ಚಿನ್ನದ ಬಾಗಿಲು ಮಾಡಿಸಿದ್ದಾರೆ, ಅದು ಸಮರ್ಪಣೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಅಮಾವಾಸ್ಯೆಗೆ ಬಂದ್ರೆ ನೋಡ್ಬೇಕು, ಮುಂದೆ ಒಳ್ಳೇದಾಗುತ್ತೆ ಅಂತ ತುಂಬಾ ಖುಷಿ ಆಯ್ತು. ತುಂಬಾ ಅಲಂಕಾರ ಮಾತ್ರ, ಪೂಜೆಯನ್ನ ಮಾತ್ರ ತುಂಬಾ ಚೆನ್ನಾಗಿದೆ. ಬಸವಣ್ಣ ಅದೆಲ್ಲ ಇದು ಇರುತ್ತೆ, ತುಂಬಾ ಚೆನ್ನಾಗಿದೆ.
ಬನ್ನಿ ಒಂದ್ಸತಿ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಸತ್ಯ ಎಷ್ಟಿದೆ ಅಂತ, ಪಾಸಿಟಿವ್ ವೈಬ್ಸ್ ಇದೆ. ಬಂದು ಹೋಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.